ನಮ್ದೇನಲ್ಲ ಏನ್ ಪರ ನೀವು ಚೆನ್ನಾಗಿದ್ರೆ ಸಾಕು ನಮಗೆ. ನಮ್ದನ್ನ ಝೂಮ್ ಮಾಡಿ ತರ್ಸಕ್ಕಂತ ಅಮ್ಮ ಮಗ ಸೆಲ್ಫಿ ತಕ್ಕಣ ಆಟ. ಈಗ ಯಾರು ಸೆಲ್ಫಿ ಹೆಂಗ್ ತಗೋಬೇಕಂತ ತಗೋಬೇಕಲ್ವಾ, ಇಬ್ಬರೇ ತಗೋಬೇಕಲ್ಲ ಅಲ್ವೇನವ? ಅಶ್ವಿನಿ ಅತ್ತೆ ಗೊತ್ತಾಗುತ್ತೆ ತಡೆವಾ ಅಶ್ವಿನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನು ಈ ಮದುವೆ ಏನಿದೆ ಆ ಮದುವೆದು ರಿಸೆಪ್ಷನ್ದು, ಮುಹೂರ್ತದ್ದು, ಹಾಗೆ ಮದ್ಲಿಂಗ್ ಶಾಸ್ತ್ರದ್ದು ಎಲ್ಲ ಕಂಪ್ಲೀಟ್ ವಿಡಿಯೋನ ಕೂಡ ಹಾಕಿದ್ದೆ. ಇದು ಮದುವೆ ಆಗಿ ಹೆಣ್ಣು ಗಂಟು ಮನೆಗೆ ಬಂದು ನೆಕ್ಸ್ಟ್ ಡೇ ಮಾಡಿಸೋ ಅಂಥ ಶಾಸ್ತ್ರ, ಕಾಲು ತೊಳೆಸೋ ಶಾಸ್ತ್ರ ಅಂತ ಮಾಡ್ತೀವಿ ಹೆಣ್ಣಿನ ಕೈಲಿ. ಆ್ಯಕ್ಚುಲಿ ನಾವೇನು ಗಂಗೆನ ಮದ್ಲಿಂಗ್ ಶಾಸ್ತ್ರ ದಿವಸ ಗಂಗೆ ತಂದಿರ್ತೀವಿ, ಆ ಗಂಗೆಲಿ ಒಂದು ಮಡಿಕೆ ಕೀಲು ಮಡಿಕೆ ಅಂತ ತಂದಿರ್ತೀವಿ, ಮಾಡಿಸಿರ್ತೀವಿ. ಆ ಮಡಿಕೆಯಲ್ಲಿ ಆ ಗಂಗೆ ಆ ನೀರನ್ನ ತಗೊಂಡೋಗಿ ಹುಡುಗಿ ಕೈಲಿ ಒರೆಸ್ಕೊಂಡು, ಹಳ್ಳಿ ಕಟ್ಟೆ ಇರುತ್ತೆ ನಮ್ಮ ಸೈಡ್, ಹಳ್ಳಿ ಸೈಡು, ಅದಕ್ಕೆ ಬಿಟ್ಟು ಮತ್ತೆ ಅದೇ ಮಡಿಕೆಯಲ್ಲಿ ನೀರನ್ನ ಪೂರ್ತಿ ತುಂಬ್ಕೊಂಡು ಮತ್ತೆ ರಿಟರ್ನ್ ತಂದು, ಇನ್ನು ಬೇರೆ ಮಿಕ್ಕಿರುತ್ತಲ್ಲ ಮೂರು, ಅದನ್ನು ಬೇರೆ ಯಾರಾದರೂ ಇಟ್ಕೊಬೋದು. ತಂದಿರೋ ನೀರನ್ನ ಗಂಡಿಗೆ ಕಾಲು ತೊಳಿಸ್ತೀವಿ. ತಂದಿರೋ ನೀರಲ್ಲಿ ಗಂಡಿಗೆ ಕಾಲು ತೊಳಿಸ್ತೀವಿ. ಈಗ ಅದನ್ನು ತೋರಿಸ್ತೀನಿ ಯಾವ ಥರ ಅಂತ. ಆ್ಯಕ್ಚುಲಿ ಗಂಡಿಗೆ ಕಾಲಿಗೆ ಹಾಗೆ ತೊಳ್ಸಲ್ಲ ಕಾಲನ್ನ, ಗಂಡಿಗೆ ಕಾಲಿಗೆ ಇದನ್ನು ಹಚ್ತೀವಿ, ಅರಿಶಿನ ಮತ್ತು ಹರಳೆಣ್ಣೆ ಹಾಕಿ ಹಚ್ಚಿರ್ತಾರೆ. ಅದು ಆ್ಯಕ್ಚುಲಿ ಎಣ್ಣೆ ಹಚ್ಚಬೇಕು ಅಂದರೆ ಹುಡುಗಿನೇ ಹಚ್ಚಬೇಕು. ಸೊ ಯಾರಾದರೂ ಅಡ್ಲದಂದಿರು ಅಥವಾ ಅಡ್ಲದಂಗಿರು ಅಂತ ಬಂದಿರ್ತಾರಲ್ಲ, ಅವರು ಯಾರಾದರೂ ಹಚ್ಚಿರ್ತಾರೆ. ಸೊ ಇವರು ಯಾರೋ ಹಚ್ಚಿದ್ದಾರೆ, ನಾವು ಬರೋ ಅಷ್ಟರೊಳಗಡೆ ಹಚ್ಚಿದ್ರು, ಯಾರು ಹಚ್ಚಿದ್ರು ಅಂತ ಗೊತ್ತಿಲ್ಲ. ಗೈಸ್, ಈಗ ಹುಡುಗಿ ಅದನ್ನು ಕಾಲು ತೊಳಿಬೇಕು. ಹುಡುಗಿ ಕಾಲು ತೊಳೆದು ಪಾದ ಪೂಜೆ ಮಾಡಬೇಕು. ಆ್ಯಕ್ಚುಲಿ ಅರಿಶಿನ ಮತ್ತು ಹರಳೆಣ್ಣೆ ಹಾಕಿರೋದು ಅಷ್ಟು ಸುಲಭವಾಗಿ ಹೋಗಲ್ಲ. ಈಗ ಅದಕ್ಕೆ ತೊಳೆಯೋದಕ್ಕೆ ಅಂತ ಕಡಲೆ ಹಿಟ್ಟು ಮತ್ತು ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ತುಂಬ ಜಿಡ್ಡಿರುತ್ತೆ, ಆ್ಯಕ್ಚುಲಿ ಅದು ಹೋಗಲ್ಲ. ಅದಕ್ಕಾಗಿ ಕಡಲೆ ಹಿಟ್ಟು, ಬಾಳೆಹಣ್ಣು ಮತ್ತು ಸೀಗೆ ಪುಡಿ, ಜಿಡ್ಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಹಾಕಿ ಕೊಡ್ತಾರೆ ಗೈಸ್. ನಮ್ಮಲ್ಲಿರೋ ಅಂಥ ಪದ್ಧತಿಗಳು, ಎಸ್ಪೆಷಲಿ ಇದು ಮೊದಲನೇದಾಗಿ ಹುಡುಗಿ ಮದುವೆ ಆಗಿ ನೆಕ್ಸ್ಟ್ ಡೇ ಮೊದಲನೇದಾಗಿ ಹುಡುಗನ್ನ ಪಾದ ಪೂಜೆ ಮಾಡೋ ಅಂಥ ಶಾಸ್ತ್ರ ಇದು. ತುಂಬ ಚೆನ್ನಾಗಿರುತ್ತೆ. ನೀರು ಹೊಡೆಯೋ ಶಾಸ್ತ್ರ ಎಲ್ಲ ಮಾಡ್ತಾರೆ, ಅದನ್ನು ನಮ್ಮ ಸೈಡಲ್ಲಿ ಮಾಡಲ್ಲ. ಆಗೆಲ್ಲ ಮಾಡ್ತಿದ್ರಂತೆ, ಬಟ್ ಇವಾಗೆಲ್ಲ ಮಾಡಲ್ಲ. ತುಂಬ ಚೆನ್ನಾಗಿರುತ್ತೆ ಗೈಸ್. ಈಗ ಹುಡುಗಿ ಕಾಲು ತೊಳಿತಾ ಇರೋದು. ಈಗ ನೀಟಾಗಿ ಅದನ್ನು ಕಾಲೆಲ್ಲ ಪೂರ್ತಿ ತೊಳಿಬೇಕು. ಅವರು ಏನು ತಂದಿಲ್ಲ, ಎಲ್ಲ ಆರ್ಟಿಫಿಷಿಯಲ್ ಬಂದಾರೆ. ನಿನ್ನೆ ನಮ್ಮ ಹುಡುಗನ ತಲೆ ಇಸ್ಕೊಬಿಟ್ರಲ್ಲ 500 ರೂಪಾಯಿ. ಇದ್ರಲ್ಲಿ ನದ್ರ ಕೊಡ್ಬೇಕಾರೆ ಪಾನ್ಕ ಚೇಂಜ್ ಎಲ್ಲ ಒಂದ್ಸರಿ ಅಲ್ಲ ಅಷ್ಟೇ, ಕೈ ಮುಚ್ಕೊಂಡು ಜೋರಾಗಿ ಅದಾಡ್ಸ್ಬೇಕು ಮೇಕೈತಿ. ಅಶ್ವಿನಿ ಎಷ್ಟೊಂದು ಟ್ರೈನಿಂಗ್. ಅಶ್ವಿನಿ ಎಲ್ಲ ಕೈ ಬಿಟ್ರು ಅನ್ಕೊಂಡ್ಬಿಟ್ಟಿದ್ದೆ. ಯಾರು ಹೇಳ್ತಿದ್ರಲ್ಲ ಎಣ್ಣೆ ಚೆನ್ನಾಗಿ ಹಚ್ಚಿರ ಅಂತ ಎಲ್ಲೋದ್ರು, ಎಲ್ಲೋದ್ರು ಅವರು. ಆರು ತಂಗಿದ್ರು ಬಿಡ್ತಾರೆ. ಚೇಂಜ್ ಮಾಡ್ಬಿಡು. ಐತೆ ನಿಮಗೆ ಹಬ್ಬ ಐತೆ, ಸ್ವಲ್ಪ ಹಚ್ಬೇಕಾನೆ ಬೇಕು ಅಂತ ಹಾಕಿಟ್ಟೋಗಿದ್ದೆ. ಕುತ್ಕೊಂಡು ತೊಳೆಯರಿಗೆ ಗೊತ್ತಿರೋದು ಒಂದೇ ದಿನಕ್ಕೆ ಈ ಲೆವೆಲ್ಗೆ ಈಗಿನ ನನ್ನ ಕಡೆ ಇದ್ರು, ಈಗ ಆಲ್ರೆಡಿ ಆ ಕಡೆ ಹಳ್ಳಿ ಮರ್ತಕ್ಕೆ ಯಾವಾಗ ಹೋಗ್ ಬಂದ್ರು ಚೇಂಜ್ ಆಗಿ ಅಲ್ಲೇ ಎಲ್ಲ ಮಾತಾಡ್ಕೊಂಡು ಎಲ್ಲ ಮಾತಾಡ್ಕೊಂಡ್ಬಿಟ್ಟಾರೆ, ನಡೆಯಲ್ಲ ಇನ್ನ ಅಂತ. ಇರ್ಲಿ ಇರ್ಲಿ. ಈಗ
ಕಾಂಪೌಂಡ್ ಹತ್ರ ಹೊರಗಡೆ ನಿಂತ್ಕೊಂಡ್ರೆ ಇನ್ನೊಂದ್ಸರಿ ನಿನ್ನೆ ಒಂದು ಹುಡುಗನ ಸತ್ತೋಗಿದ್ದಾನೆ ಡಿಜೆ ಸೌಂಡಿಗೆ ಆಟೋಟಿಕ್ ಆಗಿ. ಅಪ್ಪ ಅದು ಒಳ್ಳೆ ಬೀಟ್ ಬರೋದಕ್ಕೂ ಅದಕ್ಕೂ ಭಯ ಆಗುತ್ತೆ. ನಾನು ಕಿವತ್ ಹೋಗಿ ಇಟ್ಕೊಂಡಿದ್ದೆ ಅಲ್ಲಿ ಇಟ್ಟೆ ತೊಳಿರಪ್ಪ, ಅಲ್ಲೆಲ್ಲ ಹಾಕಿದೀನಿ, ಜಾರ್ಗಿರ ನಡಿಬೇಕಾದ್ರೆ ಮಾಡ್ಕೊಂಡು ಚಂದ, ಅದಕ್ಕೆ ನಾವು ಮಾಡ್ಕೊತೀವಿ. ಇಲ್ಲ ಇದಕ್ಕೆ ಹೋಗುತ್ತೆ, ಬಾಳೆಹಣ್ಣು ಮತ್ತೆ ಕಡಲೆ ಹಿಟ್ಟು ಎಲ್ಲ ಹಾಕಿದಾರೆ, ಅದು ಹೋಗುತ್ತೆ. ಸೀಗೆ ಪುಡಿ ಇದೆಯಲ್ಲ ಅದಕ್ಕೆ ನಿಮ್ಗೆ ಸೇರ್ಕತ್ತೀನಿ. ನಾನು ಇನ್ನೂ ಸೂಪರ್ ಸೇರ್ಕತ್ತೀನಿ. ನಾನೇ ಜಾಸ್ತಿ ಇಲ್ಲ ನಿನ್ನಿಂದ ಜಾಸ್ತಿ. ಶುಕ್ರವಾರ ಕುಣಿದ್ರೆ ಎಲ್ಲರಿಗೂ ಇಷ್ಟೇ ಆಗಲಿ ಗಂಟು. ನಮ್ಮನೆಯವ್ರಿಗಂತೂ ಇಷ್ಟ ಅಗಲ ಆಗಿತ್ತು. ಅದೇನದ ಹೌದಾ? ಏನ್ ಹಚ್ಚಿದ್ಯಾ? ಹೋಗಲ್ವಾ ಅದಕ್ಕೆ? ಅವಿನ ನೋಡು, ಅವಿನ ವಂಶ ಅಂದೆ. ಎಲ್ಲ ನಿಮ್ಮ ವಂಶ ಅಂದ್ರೆ ಈ ವಂಶ, ನಾನು ಸೇರ್ಕತ್ತೀನಿ ಬಿಡು ನಿನಗೆ ಜೊತೆಗೆ. ಮತ್ತೆ ನೀನು ಅಂತ ಕೇಳ್ತಿರಲ್ಲ, ಬರ್ಬಾರ್ದು ಕಣ್ರಿ ಗಂಟು. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈ ಥರ ನಾವೇನಾದರೂ ಫಂಕ್ಷನ್ ಮಾಡಿದ್ರೆ ಫನ್ ಮಾಡ್ಕೊಂಡು ಈ ಥರ ಎಂಜಾಯ್ ಮಾಡ್ತೀವಿ. ಸೊ ಈ ಕಡೆ ಶಾಸ್ತ್ರ ಆಗಬೇಕು, ಎಲ್ಲ ಒಟ್ಟಿಗೆ ಸೇರ್ತೀವಲ್ಲ, ಸೊ ಹಾಗಾಗಿ ಒಂಥರ ಎಂಜಾಯ್ ಆಗಬೇಕು, ಒಂಥರ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ್ಕೊಂಡಿರ್ತೀವಿ, ಒಂದು ಸೈಡ್ ಇರ್ತೀವಿ, ಅವ್ರಿಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾತಾಡ್ಕೊಂಡು ಒಂಥರ ಜಾಲಿಯಾಗಿರ್ತೀವಿ. ಸೊ ಯಾರೂ ಸಿಟ್ಕೊಳ್ಳೋದು ಅದೆಲ್ಲ ಏನೂ ಮಾಡಲ್ಲ. ಈಗ ಹುಡುಗಿ ಫೈನಲಿಯಾಗಿ ಎಲ್ಲ ತೊಳೆದು ಜಿಡ್ಡೆಲ್ಲ ಹೋಗಿಸಿದ್ಲು. ಇವಾಗ ಪಾದ ಪೂಜೆ ಮಾಡೋದು. ಈಗ ಪಾದಕ್ಕೆ ಅರಿಶಿನ ಕುಂಕುಮ, ಇದು ಅಕ್ಷತೆ, ಹಾಗೆ ಅಂಗದಾರ ಎಲ್ಲ ಇಟ್ಟು ಪಾದ ಪೂಜೆ ಮಾಡೋದು. ಇದು ಮದುವೆ ಆಗಿ ಪ್ರಥಮವಾಗಿ ಮಾಡೋ ಅಂಥ ಪಾದ ಪೂಜೆ. ಸೊ ಮುಂದೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಇವಾಗಂತೂ ಮಾಡಿಸ್ತಿದ್ದಾರೆ. ಇದು ನಮ್ಮೂರಲ್ಲಿ ನೆಕ್ಸ್ಟ್ ಡೇ, ಮದುವೆ ಆಗಿ ನೆಕ್ಸ್ಟ್ ಡೇ ಮಾಡಲೇಬೇಕು. ಹಿಂದೆಲ್ಲ ಅದಕ್ಕೆ ಇವ್ರಿಗೆ ಸಗಣಿ ಹಚ್ಚಿ ಕಾಲಿಗೆ ನಿಲ್ಲಿಸೋರಂತೆ. ಸೊ ಇವಾಗ ಸಗಣಿ ಎಲ್ಲ ಹಚ್ತಿಲ್ಲ, ಅರಿಶಿನ ಮತ್ತು ಎಣ್ಣೆನ ಕಲಸಿಟ್ಟಿರ್ತಾರೆ, ಅದನ್ನು ಇದನ್ನ ಪೂಜೆ ಮಾಡಿಸಿದ್ದಾರೆ. ಆವಾಗ ಏನಂದರೆ ಹುಡುಗಿ ಕೈಯಲ್ಲಿ ತೊಳಸ್ಬೇಕು ಅಂತ ಸಗಣಿ ಹಚ್ಚೋರಂತೆ. ಸೊ ಇವಾಗೆಲ್ಲ ಅದನ್ನು ಬಿಟ್ಟಿದ್ದಾರೆ. ಹಾಗೆ ಬಾಳೆಹಣ್ಣು ಮತ್ತು ವಿಳ್ಯದೆಲೆ ಅಡಿಕೆ ಇಡ್ತಾ ಇದ್ದಾರೆ. ಅದಾದಮೇಲೆ ಈಗ ಅಂಗದಾರ ಇಡಬೇಕು, ಕಾಲ ಮೇಲೆ ಅಂಗದಾರ ಇಟ್ಟು ಈಗ ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ಮತ್ತು ಇವತ್ತಿನ ಮಟ್ಟಿಗೆ ಇದೊಂದೇ ಶಾಸ್ತ್ರ, ಬೇರೆ ಏನೂ ಶಾಸ್ತ್ರ ಇರಲ್ಲ. ಸೊ ನಿನ್ನೆ ಕರ್ಕೊಂಡು ಬಂದಿದ್ದ ದಿವಸನೇ ಮಾಡಿಸಿರ್ತಾರೆ. ಇವಾಗ ಪಾದ ಪೂಜೆ ಮಾಡ್ತಿದ್ದಾಳೆ. ಸೊ ಇದೊಂದು ಮುಗಿದ್ರೆ ಮುಗೀತು ಶಾಸ್ತ್ರದಲ್ಲಿ. ಕರ್ಪೂರ ಅವ್ನ ಕಾಲ ಮೇಲೆ ಹಾಕ್ಬೇಕಂದ್ರೆ ದೇವ್ರಿಗೆ ಯಾರಾದ್ರೂ ಕಾಲ ಮೇಲೆ ದೇವ್ರಿಗೆ ಬಾಯಿ ಒಳಗಡೆ ಇಡ್ತಾನೆ. ದೇವ್ರ ಇಟ್ಕೊಳ್ಳೋದು. ಕೈ ಬೆಟ್ಟ ಎತ್ತರವಾಗಿ ಹಂಗೆ ಬೆಟ್ಟ ಅದ್ಮ ಅಂಟ್ಕೋಬೇಕಂತ ಈಗ ಪೂಜೆ ಮಾಡಿದ್ದಾಯಿತು. ಈಗ ಪೂಜೆ ಮಾಡಿದ ನಂತರ ಅವಳು ಕಾಲಿಗೆ ನಮಸ್ಕಾರ ಮಾಡಬೇಕಾದ್ರೆ ಅವಳು ಆ ಹುಡುಗನ ಕಾಲಿಗೆ ಇಟ್ಟಿರ್ತಾಳಲ್ಲ ಅಕ್ಷತೆ, ಆ ಅಕ್ಷತೆ ಅವಳ ಹಣೆಗೆ ಅಂಟ್ಕೊಂಡಿರುತ್ತೆ. ಆ ಅಕ್ಷತೆನೇ ಹುಡುಗ ಎತ್ಕೊಂಡು ಮತ್ತೆ ಅವಳಿಗೆ ಆಶೀರ್ವಾದ ಮಾಡಬೇಕು. ಆ್ಯಕ್ಚುಲಿ ಅವಳಿಗೆ ಹಾಕಿ ಆಶೀರ್ವಾದ ಮಾಡಬೇಕು. ಈಗ ಗೈಸ್, ಈಗ ಫಸ್ಟಿನ ಸ್ಟೆಪ್ಪು ಮುಗೀತು. ಫಸ್ಟಿಗೆ ನಾವೇನು ಪಾದ ಪೂಜೆ ಮಾಡಿದ್ರು ಅದು ಮುಗೀತು. ಇದೇ ಥರ 3 ಸಲ ಮಾಡಬೇಕು. ಆ್ಯಕ್ಚುಲಿ 3 ಸಲ ಮಾಡಿ ಇದು ಆಮೇಲೆ ನಂತರ ಶಾಸ್ತ್ರ ಕಂಪ್ಲೀಟ್ ಆಗೋದು. ಈಗ ಮಾಡಿದ ಮೇಲೆ ಫಸ್ಟ್ ಸ್ಟೆಪ್ ಮಾಡಿದ ಮೇಲೆ
ಕ್ಲೀನಾಗಿ ಮತ್ತೆ ಪಾದನ ತೊಳಿಬೇಕು. ಪಾದ ತೊಳೆದ ನಂತರ ಮತ್ತೆ ಯಥಾ ಪ್ರಕಾರ ಅದೇ ಥರ ಅರಿಶಿನ ಕುಂಕುಮ, ವಿಭೂತಿ, ಹಾಗೆ ಅಕ್ಷತೆ, ಅಂಗಾರ, ಬಾಳೆಹಣ್ಣು ಇದೆಲ್ಲ ಏನು ಪ್ರಥಮಂಗೆ ಮಾಡಿದ್ಲು ಅದೇ ಥರ 3 ಟೈಮು ಮಾಡಿದ ಮೇಲೆ ಇದು ಕಂಪ್ಲೀಟಾಗಿ ಶಾಸ್ತ್ರ ಮುಗಿಯೋದು. ಹಾಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸೈಡ್ ಇದೆಯೋ ಇದು ನನಗೆ ಗೊತ್ತಿಲ್ಲ, ನಮ್ಮ ಸೈಡಂತೂ ಮಿಸ್ ಮಾಡೋಲ್ಲ ಇದನ್ನು. ಗೈಸ್ ಈಗ ನೆಕ್ಸ್ಟ್ ಡೇ ಬೀಗ್ರೂಟದಲ್ಲೂ ಆಗಿದ್ದು ಇಲ್ಲಿವರೆಗೂ ನಡೆದಿದ್ದೆಲ್ಲ ಇದು ಮೇಯ್ನಾಗಿ ಇರೋದು. ಏಕೆಂದರೆ ಮಟನ್ನು ಮತ್ತು ಬೀಗ್ರೂಟ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ನೋಡೋಣ. ನಾವಂತೂ ಮಿಸ್ ಮಾಡ್ಕೊಳೋ ಚಾನ್ಸೇ ಇಲ್ಲ. ಸೊ ಸ್ವೀಟ್ ಅಂದರೆ 1 ಅಡಿ ದೂರ ಇರ್ತೀವಿ, ಬಟ್ ಮಟನ್ ಅಂದರೆ 1 ಇಂಚು ಕೂಡ ದೂರ ಇರಲ್ಲ. ಸೊ ಅಷ್ಟರ ಮಟ್ಟಿಗೆ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ನನಗೆ ಅಂತಲ್ಲ, ಎಲ್ರಿಗೂ ಇಷ್ಟ. ಸೊ ತುಂಬ ಅತಿಯಾಗೂ ಮಾಡಲ್ಲ, ತುಂಬ ಬಿಡ್ತೀವಿ ಅನ್ನೋಂಗೂ ಇಲ್ಲ, ಬಟ್ ಮಿಸ್ ಮಾಡ್ಕೊಳಕ್ಕಂತೂ ಹೋಗೋದೇ ಇಲ್ಲ. ಗೆಸ್ ಈಗ ರಿಲೇಟಿವ್ ಅಂದರೆ ಹೆಣ್ಣಿನ ಕಡೆಯವ್ರು ಬರ್ತಾರೆ ಅಂತ ಜ್ಯೂಸ್ ಎಲ್ಲ ಮಾಡಿಟ್ಟಿದ್ರು. ಯಾಕೋ ನಾವೇ ಮುಗಿಸೋ ಥರ ಕಾಣ್ತೀವಿ, ಏಕೆಂದರೆ ಸ್ವಲ್ಪ ಬಿಸಿಲು ಬೇರೆ ಇತ್ತು, ಮಳೆ ಬರ್ತಿದ್ರೂ ಬಾಯಾರಿಕೆ ಅಂತ ಅನಿಸ್ತಿತ್ತು. ಸೊ ನಾವು ಟೇಸ್ಟ್ ನೋಡ್ತಾಯಿದ್ವಿ, ಕುಡಿತೀವಿ ಅನ್ನೋದಕ್ಕಿಂತನೂ ಟೇಸ್ಟ್ ನೋಡ್ತಾಯಿದ್ವಿ. ನಾನು ರೇಗಿಸ್ತಿದ್ದೆ ಹುಡುಗನ ತಂಗಿ ಅಕ್ಕನಿಗೆ, ನೀವೇ ಯಾಕೋ ಮುಗ್ಸಂಗೆ ಕಾಣ್ತೀರಾ ಹುಡುಗಿ ಕಡೆಯವ್ರು ಬರೋದಕ್ಕಿಂತ ಮುಂಚೆ ಅಂತ. ಸೊ ಅವ್ರನ್ನ ಆ್ಯಕ್ಚುಲಿ ನಾನ್ ವೆಜ್ ತಿನ್ನಲ್ಲ ಇವರು. ಸೊ ಅದಕ್ಕಾಗಿ ನೀವು ನಾನ್ ವೆಜ್ ಯಾರು ತಿಂತೀರಾ, ನಾನು ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ಜ್ಯೂಸ್ ಕುಡಿತಿದ್ದೀನಿ ಅಂದರು. ಸೊ ಇವತ್ತು ತಿನ್ನಿಸ್ತೀವಿ ಅಂತ ಅದಕ್ಕೆ ರೇಗಿಸ್ತಾ ಇದ್ದೆ. ಗೈಸ್ ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಹತ್ರದವರು ಅಣ್ಣ ತಮ್ಮದಿರುಗಳು ರಿಲೇಟಿವ್ಸ್ ಬಂದಿದ್ದಾರೆ. ಇನ್ನು ಹುಡುಗಿ ರಿಲೇಟಿವ್ಸ್ ಬಂದಿಲ್ಲ. ಹುಡುಗಿ ರಿಲೇಟಿವ್ಸ್ ಅಂದರೆ ಒಂದು 11 ಗಂಟೆ 12 ಗಂಟೆ ಮೇಲ್ಪಟ್ಟೆ ಅಲ್ವಾ. ಸೊ ಹಾಗೆ ನಾನು ನನ್ನ ಮಗ ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದು. ಸೊ ಎಲ್ಲರೂ ರೇಗಿಸ್ತಿದ್ರು, ಅವ್ವ ಮಗ ಮಾತ್ರ ನೋಡ್ತಿದ್ದೀರಲ್ವ, ಹಳ್ಳಿ ಸೈಡ್ ಭಾಷೆಗಳು ಹೇಗಿರುತ್ತೆ ಅದೇ ಥರ ಇರುತ್ತೆ. ಅವ್ವ ಮಗ ಮಾತ್ರ ಇಬ್ಬರು ವೀಡಿಯೋ ಮಾಡ್ಕೊತಿದ್ದೀರಾ ಅಂತ. ಸೊ ಈಗ ಎಲ್ರದ್ದು ಮಾಡೋಣ ಅಂತ ಪೂರ್ತಿ ಕಂಪ್ಲೀಟ್ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಬರೋರು ಬರ್ತಾಯಿದ್ದಾರೆ, ಅಂದರೆ ತುಂಬ ಜನ ಬೇರೂಟಲ್ವ, ತುಂಬ ಜನ ಕೇಳಿದರು. ಸೊ ಬರೋರು ಬರ್ತಾಯಿದ್ದಾರೆ, ಬಂದಿರೋರು ಬಂದಿದ್ದಾರೆ. ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಅಡುಗೆ ಆಗೋಗಿದೆ, ಬೇಗನೆ ಶುರು ಮಾಡ್ತಾರೆ. ಹಾಗೆ ಮಳೆ ಬೇರೆ ಬರ್ತಾಯಿತ್ತು. ಸೊ ಎಲ್ಲಿ ಮಳೆ ಬಂದು ಊಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಊಟ ಕೊಟ್ಟರು. ಯಾಕಂದರೆ ಮಧ್ಯಾಹ್ನ ಈಗ ಬೇಗೂಟದಿಂದ ಒಂದು 2 ಡೇಸ್ ಹಿಂದೆ ಎಲ್ಲ ಫುಲ್ ಡೇ ಮಳೆ ಹೋಯ್ತು, ಗ್ಯಾಪೇ ಇಲ್ಲ ಗೈಸ್, ಅಷ್ಟು ಇತ್ತು. ಈಗ ಕಂಪ್ಲೀಟಾಗಿ ಅಡುಗೆ ಎಲ್ಲ ಆಗಿ ಪೂರ್ತಿ ಎಲ್ಲ ಬಕೆಟ್ಗಳು ಅಂದರೆ ಪಾತ್ರೆಗಳಿಗೆಲ್ಲ ಸರ್ವ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಊಟ ಟೈಮ್ ಬಂತಲ್ಲ, ಸೊ ಬೇಗ ಊಟ ಕೊಟ್ಟರೆ ಅವ್ರಿಗೆ ಕಂಪ್ಲೀಟ್ ಊಟಕ್ಕೆ ತೊಂದರೆ ಆಗೋಲ್ಲ, ಅಂದರೆ ಬೇಗ ಊಟ ಮಾಡ್ಕೊಂಬಿಡ್ತಾರೆ ಅಂತ. ಇಲ್ಲಾಂದರೆ ಯಾರಿಗೂ ಊಟ ಮಾಡೋಕ್ಕಾಗಲ್ಲ, ಆ ಥರ ಆಗೋಗುತ್ತೆ. ಈಗ ಗೈಸ್ ಊಟಕ್ಕೆ ಬಂದು ಕಾಳುಗೊಜ್ಜು ಅಂದರೆ ಬೋಟಿ ಗೊಜ್ಜು, ಚಿಕನ್ನು, ಮಟನ್ನು, ಮುದ್ದೆ, ಹಾಗೆ ಮೊಸರು ಬಜ್ಜಿ ಮಾಡಿಲ್ಲ. ಮೊಸರು ಬಜ್ಜಿಗೆ ಬದಲಾಗಿ ಸೌತೆಕಾಯಿ ಮತ್ತು ಈರುಳ್ಳಿನ ಹೆಚ್ಚಿ ನೋಡಿದ್ರಲ್ಲ ಮಾಮೂಲಿ ಚಾಟ್ ಮಸಾಲೆ ಎಲ್ಲ ಹಾಕಿ ಮಾಡ್ತಾರಲ್ಲ ಅದು ಮಾಡಿದ್ದಾರೆ. ಹಾಗೆ ನಿಂಬೆಹಣ್ಣು, ಮುದ್ದೆ, ಇಷ್ಟನ್ನ ಎಲ್ಲ 1 ಟೇಬಲ್ಗೆ ಸರ್ವ್ ಮಾಡಿಟ್ಕೊಂಡಿದ್ದಾರೆ. ಯಾಕಂದರೆ ಬಡಿಸೋದಕ್ಕೆ ನೀಟಾಗುತ್ತೆ ಅಂತ. ಹಾಗೆ ನಮ್ಮನೆ ಹತ್ರನೇ ಅಡುಗೆ ಮಾಡಿದ್ರಲ್ಲ, ಸೊ ಹಾಗಾಗಿ ನನಗೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು. ಈಗ ಕಂಪ್ಲೀಟಾಗಿ ಅಡುಗೆ ಆಗಿದೆ, ಊಟ ಮಾಡೋದೊಂದೇ ಬಾಕಿ. ನನಗೂ ಕೂಡ ಹೊಟ್ಟೆ ಹಸಿವಾಗಿತ್ತು. ಸೊ ಹಾಗಾಗಿ ನಾನು ಕೂಡ ಊಟಕ್ಕೆ ಕೂತ್ಕೊಂಡೆ. ಸೊ ಮಟನ್ ಸಾರು ಅಂದರೆ ಲೇಟ್ ಮಾಡೋ ಪ್ರಮೇಯನೇ ಬರೋಲ್ಲ. ಯಾಕಂದರೆ ಸ್ವೀಟ್ ಆದರೆ ಒಂದು 5 ನಿಮಿಷ ಇರಲಿ ಮಾಡೋಣ ಅಂತ ಅಂದ್ಬಿಡ್ತೀವಿ. ಸೊ ಮಟನ್ ಸಾರು ಆ ಸ್ಮೆಲ್ ಮೂಗಿಗೆ ಹೊಡಿತಾ ಇರುತ್ತೆ. ಸೊ ಹಾಗಾಗಿ ಎಲ್ಲೂ ಬಿಡಮ್ಮ ಅಂದರೆ ಲೇಟ್ ಮಾಡೋ ಮಾತೇ ಇಲ್ಲ. ನಾನು ಕೂಡ ಊಟ ಮಾಡೋಣ ಅಂತ ಕೂತ್ಕೊಂಡೆ. ಕಾಳು ಗೊಜ್ಜು ಹಾಕಿದ್ದಾರೆ. ಸೊ ನನಗೆ ಮಟನ್ ಸಾರಿಗಿಂತನೂ ಕಾಳು ಗೊಜ್ಜು ಅಂದರೆ ಭಾಳ ಇಷ್ಟ. ತುಂಬ ಚೆನ್ನಾಗಿರುತ್ತೆ, ಏನೋ ಒಂಥರ ಸಖತ್ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಸಾಂಬಾರಿಗಿಂತನೂ ಒಂದು ಸ್ವಲ್ಪ ಸಾಂಬಾರು, ಸಪ್ಪೆ, ಉಪ್ಪು ಏನಾದ್ರು ವೇರಿಯೇಷನ್ ಆದರೂ ಆಗಿರುತ್ತೆ. ಬಟ್ ಕಾಳು ಗೊಜ್ಜಿಗೆ ಯಾವ ಥರ ಮಾಡಿದ್ರೂ ಸೂಪರಾಗಿರುತ್ತೆ ಕಾಳು ಗೊಜ್ಜು. ಸೊ ಹಾಗಾಗಿ ನನಗೆ ತುಂಬ ಇಷ್ಟ. ಈಗ ಬಡಿಸಿದ್ದಾರೆ ಗೈಸ್, ತುಂಬ ಲೇಟ್ ಮಾಡಲ್ಲ, ತುಂಬ ಹೊತ್ತು ವೀಡಿಯೋ ಮಾಡೋಕ್ಕೋಗಲ್ಲ. ಯಾಕಂದರೆ ಮಟನ್ ಸಾರು ಮುಂದಿರಬೇಕಾದ್ರೆ ಬೇರೆ ಕಡೆ ಗಮನ ಬರೋಲ್ಲ. ಈಗ ಊಟ ಮಾಡ್ತೀವಿ. ಬಿಸಿ ಮುದ್ದೆ, ಬಿಸಿ ಸಾಂಬಾರು, ಕಾಳು ಗೊಜ್ಜು, ಹಾಗೆ ಚಿಕನ್ ಗ್ರೇವಿ. ಸೊ ಗೈಸ್ ಊಟ ಆಯಿತು, ನಮ್ಮದು ಊಟ ಆಯಿತು, ಎಲ್ಲರದ್ದು ಊಟ ಆಯಿತು, ಎಲ್ಲ ಬಡ್ದು ಬಾಯಿಗೆ ಹಾಕೊಂಡಾಯಿತು. ಕಂಪ್ಲೀಟಾಗಿ ಎಲ್ಲ ಖಾಲಿ ಆಯಿತು ಗೈಸ್. ಎಷ್ಟು ಬೇಗ ಶುರು ಮಾಡ್ತೀವಿ ಅಷ್ಟೇ ಬೇಗ ಮುಗಿದೋಗುತ್ತೆ. ಆ್ಯಕ್ಚುಲಿ ಬೀಗ್ರೂಟನೇ ಈ ಥರ ಅನಿಸುತ್ತೆ ಮೋಸ್ಟ್ಲಿ. ಈಗ ಎಲ್ಲ ಸ್ವಲ್ಪ ಮಿಕ್ಕಿರೋದನ್ನ ಬೇರೆ ಪಾತ್ರೆಗೆ ಹಾಕ್ಕೊಂಡು, ಈಗ ಅವರು ಬಾಡಿಗೆ ತಂದಿರ್ತಾರಲ್ಲ, ಸೊ ಹಾಗಾಗಿ ಆ ಪಾತ್ರೆಗಳೆಲ್ಲ ಕೊಟ್ಟು ಕಳಿಸ್ಬೇಕು ಅಂತ ಇವಾಗೆಲ್ಲ ತೊಳೆದೆಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಕಂಪ್ಲೀಟಾಗಿ ನಾನು ನಮ್ಮ ಒಂದು ಹಳ್ಳಿ ಸೈಡಲ್ಲಿ ಮದುವೆ ಕಾರ್ಯಕ್ರಮಗಳದ ಅಷ್ಟು ವಿಡಿಯೋವನ್ನು ನಿಮಗೆ ಶೇರ್ ಮಾಡಿದ್ದೀನಿ. ಶಾಸ್ತ್ರದಿಂದ ಹಿಡಿದು ಬೀಗ್ರೂಟದವರೆಗೂ
ಕಂಪ್ಲೀಟ್ ಒಂದು ಮದುವೆ ಹೇಗಿರುತ್ತೆ, ಹುಡುಗನ ಮದುವೆ ಹೇಗಿರುತ್ತೆ ಅಂತ ನಿಮಗೆ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ನಿಮ್ಮ ಕಡೆನೂ ಇದೇ ಥರ ಶಾಸ್ತ್ರ ಇರುತ್ತಾ ಇಲ್ವೋ, ನಿಮ್ಮಲ್ಲಿ ಯಾವ ಥರ ಇರುತ್ತೆ, ನಿಮ್ಮ ಶಾಸ್ತ್ರದ ಬಗ್ಗೆ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಸೈಡ್ ಅಂತೂ ಇದೇ ಥರ ಇರುತ್ತೆ ಶಾಸ್ತ್ರ. ಯಾಕೆಂದರೆ ಕೆಲವೊಂದು ಶಾಸ್ತ್ರಗಳನ್ನ ತುಂಬ ಜನ ಮಿಸ್ ಮಾಡ್ಕೊತಾರೆ. ಸೊ ನಾವಂತೂ ಯಾವುದು ಶಾಸ್ತ್ರನೂ ಮಿಸ್ ಮಾಡಿಲ್ಲ. ನಮಗಿನ್ನೂ ಹೆಚ್ಚಾಗಿ ಶಾಸ್ತ್ರಗಳನ್ನ ಬೇರೆ ಇದ್ದರೆ ಮಾಡಿ ಅಂತಲೇ ಕೇಳಿದ್ವಿ ಹೊರತು ಸೊ ಶಾಸ್ತ್ರ ಬೇಡ ಅಂತ ನಾವು ಯಾವಾಗಲೂ ಹೇಳಿಲ್ಲ. ಓಕೆ ಗೈಸ್, ಕೊನೆವರೆಗೂ ಮಿಸ್ ಮಾಡ್ದಲೇ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.